ಹಲೋ ಗೈಸ್, ತೊಗೊಂಡೆ ಗೈಸ್. ಇದೆಲ್ಲ ಹುರ್ಕೊಂಡಾಗಿದೆ, ಗರ್ಗರಿಯಾಗಿದೆ. ಒಂದು ಗಾದೆ ಹೇಳ್ಬಿಟ್ಟು ಎಂಡ್ ಮಾಡೋದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಭವಿಷ್ಯ ಆಲ್ರೆಡಿ ಕಾಲೇಜ್ಗೆ ಹೋಗಿದ್ದಾಳೆ ಆ್ಯಂಡ್ ನಾವು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ಅಂದರೆ ಒಂದು ಬುಕ್ ಬೇಕಾಗಿದೆ, ಶ್ಲೋಕ ಅಥವಾ ದೇವರ ನಾಮ ಬರೆಯೋದಕ್ಕೆ ಅಂತ. ಸೊ ಅದನ್ನು ತೊಗೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನನ್ನ ಯಜಮಾನರು ನಮ್ಮ ತಾರಾದ್ಗೆ ಕಿಟಕಿಯಿಂದ ನಾವು ಹೋಗ್ಬೇಕಾದ್ರೆ ಬಾಯ್ ಮಾಡ್ತಾರೆ. ಬಾಯ್ ಅದಕ್ಕೆ ದೇವಸ್ಥಾನಕ್ಕಲ್ಲ, ಬುಕ್ ಏನೋ ಬೇಕಾಗಿತ್ತು ತೊಗೊಂಬರೋದಕ್ಕೆ. ಗೈಸ್, ಒಂದು ಬುಕ್ಕು ಮತ್ತು ಒಂದು ಪೆನ್ ತೊಗೊಂಡ್ವಿ ಗೈಸ್. ಇವಾಗ ಮನೆಗೆ ಹೋಗೋದು. ಈ ಬುಕ್ ತೊಗೊಂಡೆ ಗೈಸ್. ನಮ್ಮ ಯಜಮಾನ್ರದ್ದು 5 ರೂಪಾಯಿ ಖರ್ಚಾಯಿತು ಗೈಸ್, ಆದರೆ ನಂದು 125 ರೂಪಾಯಿ ಖರ್ಚಾಯಿತು. 125. ಏನಕ್ಕೆ ಅಂದರೆ ಅವರು ಬುಕ್ ಬೇಡ, ನನ್ನ ಮನೇಲಿರೋ ಬುಕ್ಕಲ್ಲೇ ಬರಿತೀನಿ ಅಂತ ಹೇಳಿದ್ರು. ನನಗೆ ಹೊಸ ಬುಕ್ಕಲ್ಲಿ ಬರೆದ್ರೆ ಅದೊಂದು ಸ್ಟಾರ್ಟಿಂಗು, ಹೊಸ ಸ್ಟಾರ್ಟು, ಹೊಸದಾಗಿ ಹಿಂಗಿರಲಿ ಅಂತ ಹೇಳಿಬಿಟ್ಟು ನಾನು ತೊಗೊಂಡಿದ್ದೀನಿ ಗೈಸ್. ಏನು ಬರೆಯೋದಕ್ಕೆ ಅಂತ ಅಂದರೆ ಫಸ್ಟು ಬರೆದಿದ್ದೀನಿ ಇನ್ನೊಂದು ಬುಕ್ಕಲ್ಲಿ, ಬಟ್ ನವರಾತ್ರಿ ಸ್ಟಾರ್ಟ್ ಆಗ್ತಾಯಿದೆ. ಸೊ ಸ್ವಲ್ಪ ಬರ್ದು ಕಲ್ತ್ಕೊಳ್ಳೋ ಆಸೆ ನನಗೆ. ಯೂಟ್ಯೂಬ್ನಲ್ಲಿ ಶ್ಲೋಕ ಸಿಗುತ್ತೆ, ಅದನ್ನು ನೋಡಿ ಕಲ್ತ್ಕೊತೀನಿ ಗೈಸ್. ಇವಾಗ 1 ಗಂಟೆ ಆಗಿದೆ ಗೈಸ್. ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದು ಅಡುಗೆ ಮಾಡಿ ಆಮೇಲೆ ನೋಡೋಣ ಏನು ಮಾಡೋದು ಅಂತ. ಹಲೋ ಗಾಯ್ಸ್, ಇವಾಗ ಸಾಯಂಕಾಲ ಆಗಿದೆ ಆಲ್ರೆಡಿ. ನಮ್ಮದು ಟ್ಯೂಷನ್ ಮುಗ್ದು. ಸೊ ನಾನು ಅಂದ್ಕೊಂಡೆ ಸ್ವಲ್ಪ ಅಗಸೆ ಸೊಪ್ಪಿಂದು ಚಟ್ನಿ ಪುಡಿ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ದಟ್ಸ್ ವೈ ನಾನು ಅಗಸೆ ಸೊಪ್ಪನ್ನ ತರಿಸಿ ಆಲ್ರೆಡಿ ಅದನ್ನು ತೊಳೆದು ನೀಟಾಗಿ ಬಿಸಿಲಲ್ಲಿ ಒಣಗಾಕಿ ಗರ್ಗರಿಯಾಗಿ ಒಣಗಾದ್ಮೇಲೆ ಎತ್ತಿಟ್ಕೊಂಡಿದ್ದೀನಿ. ಏನಕ್ಕೆ ಹಂಗೆ ಮಾಡಿಕೊಂಡೆ ಅಂತಂದರೆ ಒಟ್ಟಿಗೆ ಅಗಸೆ ಸೊಪ್ಪನ್ನ ಯೂಸ್ ಮಾಡೋದಕ್ಕೆ ಬರೀ ಚಟ್ನಿ ಪುಡಿ ಮಾಡಿಕೊಂಡು ಯೂಸ್ ಮಾಡಬೇಕಾಗತ್ತೆ. ಸೊ ದಟ್ಸ್ ವೈ ನಾನೇನು ಮಾಡಿದೆ, ಒಣಗಿಸಿ ಇಟ್ಕೊಂಡ್ರೆ ನಿಮಗೆ ದೋಸೆಗೆ ಹಾಕಬೇಕು ಅಂದಾಗ ಒಂಚೂರು ಹಾಕ್ಕೊಂಡು ಆ ಥರ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಏನಾದ್ರು ಸಾರು ಮಾಡ್ತಾಯಿದ್ರೆ ಒಂಚೂರು ಅದು ಸೊಪ್ಪು ಹಾಕ್ಬಿಟ್ಟು ಮಾಡ್ಕೋಬೋದು. ಇವಾಗ ನಾನು ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಸೊ ಚಟ್ನಿ ಪುಡಿ ಮಾಡೋದಕ್ಕೆ ಅಗಸೆ ಸೊಪ್ಪು ಒಣಗಿರೋದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರೋದ್ರಿಂದ ನನಗೆ ಹುರಿದ್ಬಿಟ್ಟು ಇವಾಗ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಏನೇನು ಬೇಕು ಅಂತ ಹೇಳಿಬಿಟ್ಟು ನೋಡ್ಕೊಳ್ಳಿ. ಅಗಸೆ ಸೊಪ್ಪು ಇದನ್ನು ಹುರ್ಕೋಬೇಕು ಗೈಸ್ ಒಂಚೂರು. ಆ್ಯಂಡ್ ವಿತ್ ದಟ್ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ, ದೆನ್ ಹುಣಸೆ ಹಣ್ಣು, ಹಿಂಗು ಮತ್ತು ಬೆಲ್ಲ, ಸಾಲ್ಟ್ ಆ್ಯಂಡ್ ಚಿಲ್ಲಿ. ಇಷ್ಟಿದ್ರೆ ಚಟ್ನಿ ಪುಡಿ ರೆಡಿ ಆಗುತ್ತೆ. ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹುರ್ಕೊಳ್ಳೋದಕ್ಕೆ ನಾನು ಹಾಕ್ಕೊಂಡಿರೋದು ಒಂದು ಪುಟಾಣಿ ಬಟ್ಲಷ್ಟು ಕಡಲೆಕಾಯಿ ಬೀಜ, ಅದೇ ಕ್ವಾಂಟಿಟಿ ಆಫ್ ಉದ್ದಿನಬೇಳೆ, ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಕಡಲೆಬೇಳೆ, ಅದಾದಮೇಲೆ ಮೆಣಸಿನ್ಕಾಯಿ, ಅದಾದಮೇಲೆ ಒಂಚೂರು ಎಣ್ಣೆ, ಆಮೇಲೆ ಟೇಸ್ಟಿಗೋಸ್ಕರ ನೀವು ಸಾಸಿವೆ ಮತ್ತು ವೈಟ್ ಕಲರ್ ಎಳ್ಳು ಹಾಕ್ಕೊಳ್ಳಿ. ಅದರಿಂದ ಒಂಚೂರು ಟೇಸ್ಟ್ ಜಾಸ್ತಿ ಚೆನ್ನಾಗಾಗುತ್ತೆ. ಸೊ ಅಷ್ಟನ್ನು ಹಾಕ್ಕೊಂಡು ಗರ್ಗರಿಯಾಗೆ ಹುರ್ಕೊಂಡ್ಬಿಡ್ತೀನಿ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ನೀಟಾಗಿ ಗರ್ಗರಿ ಥರ ಆಗುತ್ತೆ. ಸೊ ಫಸ್ಟು ಹುರ್ಕೊಂಡ್ಬಿಡ್ತೀನಿ ಗೈಸ್. ಹುರಿತಾ ಇದ್ದೆ. ಇದನ್ನು ಆಲ್ಮೋಸ್ಟ್ ಹುರಿದಾಗಿದೆ. ಇದಕ್ಕೆ ನಾನು ಸ್ವಲ್ಪ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಈ ಒಣಗಿರೋ ಅಂಥ ಅಗಸೆನ 1 ಹಿಡಿಯಷ್ಟು ಹುರ್ಕೊಳ್ಳೋದಕ್ಕೆ ಇದ್ರ ಜೊತೆನೇ ಹಾಕ್ಕೊತೀನಿ. ಸಪ್ರೇಟಾಗಿ ಹುರ್ಕೊಳ್ಳೋ ನೆಸೆಸರಿ ಇಲ್ಲ. ಇದನ್ನು ಹುರ್ಕೊಂಡ್ಬಿಡೋಣ ಗೈಸ್. ಆ್ಯಂಡ್ ಈ ಅಗಸೆ ಸೊಪ್ಪಂದು ಏನು ಬೆನಿಫಿಟ್ಸ್ ಅಂತ ಅಂದರೆ, ಇದು ಡಿಟ್ಟೋ ನುಗ್ಗೆಕಾಯಿ ಸೊಪ್ಪಿರುತ್ತಲ್ಲ ಅದರ ಕ್ವಾಲಿಟೀಸ್ ಇದರಲ್ಲಿರುತ್ತೆ. ಅಂದರೆ ಅಯನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನಿಮ್ಮ ಹೇರ್ ಗ್ರೋತು ಅಥವಾ ನಿಮ್ಮ ಬಾಡಿನಲ್ಲಿ ಅಯನ್ ಕಂಟೆಂಟ್ನ ಇನ್ಕ್ರೀಸ್ ಮಾಡುತ್ತೆ, ಮತ್ತು ಕೂದಲು ಚೆನ್ನಾಗಾಗುತ್ತೆ. ಆ್ಯಂಡ್ ಹೀಟು ಗೈಸ್ ಇದು
ತುಂಬ ಜಾಸ್ತಿ ಅಗಸೆ ಸೊಪ್ಪಿಂದು ಪಲ್ಯ ತಿಂದುಬಿಟ್ರೆ ಹೀಟಾಗಿ ಹೋಗ್ಬಿಡುತ್ತೆ, ಹೊಟ್ಟೆ ನೋವು ಬರುತ್ತೆ, ಬೇರಿಯಾಗಿ ಹೋಗ್ಬಿಡುತ್ತೆ. ಸೊ ಅಗಸೆ ಸೊಪ್ಪು ತಂದರೆ ಹೆಸರು ಕಾಳು ಹಾಕಿ ಅದನ್ನು ಪಲ್ಯ ಮಾಡ್ಕೊಳ್ಳಿ, ಮತ್ತು ಲಿಮಿಟಲ್ಲಿ ತಿನ್ನಿ. ಸೊ ಇದು ತುಂಬ ಒಳ್ಳೆ ಸೊಪ್ಪು. ಸೊ ಇಟ್ಸ್ ವೆರಿ ಬೆನಿಫಿಷಿಯಲ್ ಫಾರ್ ಯುವರ್ ಹೆಲ್ತ್. ನೋಡಿ ಈ ಥರ ಹುರ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು ಕರಿಬೇವು ಸಹ ಹಾಕ್ಕೋಬೋದು, ಬಟ್ ನಾನು ಬರೀ ಅಗಸೆ ಸೊಪ್ಪು ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕಹಿ ಟೇಸ್ಟ್ ಬರ್ಬೋದು. ಕರಿಬೇವು ಚಟ್ನಿ ಪುಡಿ ಇರುತ್ತಲ್ಲ ಅದೇ ಥರ ಟೇಸ್ಟ್ ಬರುತ್ತೆ ಸ್ವಲ್ಪ. ಇದ್ರ ಜೊತೆ ಈಗ ಒಂಚೂರು ಹುಣಸೆಹಣ್ಣು ಸಹ ಹಾಕ್ಕೋಬೇಕು ಗೈಸ್. ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡು ಹುಣಸೆಹಣ್ಣು ಹಾಕ್ಕೋತೀನಿ. ಇವಾಗ ಇದು ಹುರ್ಕೊಂಡೆಲ್ಲ ಆಗಿದೆ. ಇದಕ್ಕೇನೆ ಒಂದು ಸ್ವಲ್ಪ ನಾನೇನು ಮಾಡ್ತೀನಿ, ಹಿಂಗೆ ಪೌಡರ್ ಹಾಕ್ಕೊಬಿಡ್ತೀನಿ. 1/4 ಸ್ಪೂನಷ್ಟು ಹಿಂಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಎಲ್ಲ ಮಿಕ್ಸ್ಚರು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಗೈಸ್. ಇವಾಗ ಇದನ್ನು ರೆಡಿ ಆಗಿರೋದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಂಡೆ ಗೈಸ್, ರೆಡಿ ಆಗಿರೋದನ್ನು. ಈಗ ನಮ್ಮ ರುಚಿಗೆ ತಕ್ಕಷ್ಟು ಸಾಲ್ಟು ಮತ್ತು ಬೆಲ್ಲ ಹಾಕ್ಕೋಬೇಕು. ಯಾರ್ಯಾರಿಗೆ ಬೆಲ್ಲ ಜಾಸ್ತಿ ಇದೆಯೋ, ಇಷ್ಟ ಇದೆಯೋ ಅವರು ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಒಬ್ಬೊಬ್ರಿಗೆ ಬೆಲ್ಲನೇ ಇಷ್ಟ ಆಗಲ್ಲ, ಅವ್ರು ಹಾಕ್ಕೋಬೇಡಿ. ಸೊ ಬೆಲ್ಲ ಆ್ಯಂಡ್ ಸಾಲ್ಟ್ ಹಾಕ್ಕೊಂಡು ನಾನೀಗ ಮಿಕ್ಸಿ ಓಡಿಸ್ಕೊತಾ ಇದ್ದೀನಿ. ನಾನು ಹಾಕೋತಾ ಇರೋದು ಎಷ್ಟು ಅಂತ ತೋರಿಸ್ತೀನಿ. ಈ ಮಿಕ್ಸಿನಲ್ಲಿರೋದಕ್ಕೆ ಇಷ್ಟು ಹಾಕೋತಾ ಇದ್ದೀನಿ ಬೆಲ್ಲನ. ಇದಕ್ಕೆ ಹಾಕ್ಕೊಂಡು ಸಾಲ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬಿಡೋಣ ಗೈಸ್. ರೆಡಿ ಆಗಿದೆ. ಆ್ಯಂಡ್ ನಾನು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಗೈಸ್. ಗಮ್ಮಂತ ಇದೆ. ಕಡಲೆಕಾಯಿ ಬೀಜ ಮತ್ತು ಎಳ್ಳು, ಸ್ವಲ್ಪ ಸಾಸಿವೆ, ಹುರಿದಿರೋ ಸಾಸಿವೆ ಎಲ್ಲದ್ರದ್ದು ಸ್ಮೆಲ್ಲು ಗಮ್ಮಂತ ಬರ್ತಾಯಿದೆ. ಜಾಸ್ತಿ ಖಾರ ಇಲ್ಲ, ಆರಾಮಾಗಿ ಒಂದಷ್ಟು ಚಟ್ನಿ ಪುಡಿ ತಿಂದ್ಬಿಡ್ಬೋದು. ಸೊ ಈ ಚಟ್ನಿ ಪುಡಿನ ನೀವು ತುಪ್ಪ ಹಾಕ್ಕೊಂಡು ಅನ್ನದ ಜೊತೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಇಟ್ ಬಿ ಟೇಸ್ಟಿ. ದಿನ ತಿನ್ಬೋದು ಗೈಸ್, ಒಂದು ಚೂರು ತಿನ್ಬೋದು. ಆ್ಯಸ್ ಐ ಟೋಲ್ಡ್, ಇದರಲ್ಲಿ ಐರನ್ ಕಂಟೆಂಟ್ ತುಂಬ ಇರುತ್ತೆ. ಡೈಲಿ ತಿನ್ಬೋದು, ಬಟ್ ಇನ್ನು ಸ್ಮಾಲ್ ಕ್ವಾಂಟಿಟಿ, ಚಿಕ್ಕ ಕ್ವಾಂಟಿಟಿನಲ್ಲಿ ದಿನ ತಿಂದರೆ ಏನು ಪ್ರಾಬ್ಲಮ್ ಆಗೋಲ್ಲ. ಇನ್ನೂ ಜಾಸ್ತಿ ಬೆನಿಫಿಟ್ ಆಗುತ್ತೆ ನಿಮಗೆ, ನಿಮ್ಮ ಹೆಲ್ತ್ಗೆ. ಅಷ್ಟೇ ಗೈಸ್. ಈಗ ತಾನೇ ಭವಿಷ್ಯ ಬಂದಿದ್ದಾಳೆ, ಅವಳಿಗೆ ಒಂದು ಚೂರು ಊಟ ಕೊಟ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ನಮ್ಮ ಯಜಮಾನ್ರು ಈಗ ಪಾರ್ಕಿಗೆ ಹೋಗಿದ್ದಾರೆ. ಈ ನಡುವೆ ಸಾಯಂಕಾಲದ ಹೊತ್ತು ದಿನಾಗಲೂ ಮಳೆ ಬರ್ತಾಯಿದೆ. ಅವ್ರು ಜಿಮ್ಗೆ ಅಂತ ರೆಡಿ ಆಗ್ತಾರೆ, ಹೋಗೋಕ್ಕೆ ಆಗೋದಿಲ್ಲ. ಕಡೆಗೆ ಭವಿಷ್ಯನ ಕಾಲೇಜಿಂದ ಮನೆಗೆ ಕರ್ಕೊಂಡು ಬಿಟ್ಟು ಆಮೇಲೆ ಪಾರ್ಕಿಗೆ ಹೋಗಿ ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಮನೆಗೆ ಬರ್ತಾರೆ. ಅದಾದಮೇಲೆ ಸಿಗ್ತೀನಿ ಗೈಸ್. ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಭವಿಷ್ಯಂದು ಊಟ ಆಯಿತು. ಸೊ ಎಂಡ್ ಮಾಡೋ ಮುಂಚೆ ಆ್ಯಸ್ ಯೂಶ್ವಲ್ ಒಂದು ಗಾದೆ ಹೇಳಿಬಿಟ್ಟು ಎಂಡ್ ಮಾಡೋದು. ಭವಿಷ್ಯ ಒಂಚೂರು ಬ್ಯುಸಿ ಇದ್ದಾಳೆ, ಅದಕ್ಕೆ ಈ ನಡುವೆ ಮಾತಾಡ್ಸಲ್ಲ ವ್ಲಾಗ್ನಲ್ಲವಳು. ಅವಳ ಪಾಡ್ಗಳು ಬಂದು ಏನೋ ಕೆಲಸ ಮಾಡ್ಕೋತಾ ಇರ್ತಾಳೆ. ಸೊ ಇವತ್ತಿನ ಗಾದೆ, ಬಿತ್ತಿದ್ದನ್ನು ಬೆಳೆದುಕೋ. ಹಂಗಂದರೆ ಏನು ಭವಿಷ್ಯ ಗೊತ್ತಿಲ್ವಂತೆ ಗೈಸ್. ಭವಿಷ್ಯಂಗೆ ಹೋಗ್ಲಿ, ನಮ್ಮ ಯಜಮಾನ್ರನ್ನಾರು ಕೇಳ್ತೀನಿ. ನಂಗೆ ಗೊತ್ತು ಮೀನಿಂಗು, ನಮ್ಮ ಯಜಮಾನ್ರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಬಿತ್ತಿದ್ದನ್ನು ಬೆಳೆದುಕೋ ಗಾದೆಗೆ ಅರ್ಥ ಹೇಳಿ. ಅದು ಏನು ಮಾಡಿರ್ಚೋ ಕರ್ಮ ಫಲಗಳನ್ನೆಲ್ಲ ಅನುಭವಿಸ್ಕೊಂಡು ಅದು ನಿನಗೆ ಸೇರಿರೋದು ಅನ್ನೋ ಲೆಕ್ಕಾಚಾರ ಬರ್ತದೆ ಅಷ್ಟೇ. ನಾವೇನು ಬಿತ್ತೀವೋ ಅದೇ ನಮಗೆ ಫಲ ಆಗಿ ಸಿಗೋದು ಗೈಸ್. ಇವಾಗ ರಾಗಿ ಬಿತ್ತಿದ್ರೆ ರಾಗಿ ತಾನೇ ಸಿಗೋದು. ಸೊ ನಾವು ಅದೇ ರೀತಿ ಹೇಟ್ರೇಟ್ನ ಸ್ಪ್ರೆಡ್ ಮಾಡಿದ್ರೆ ಹೇಟ್ರೇಟೇ ನಮ್ಗೆ ವಾಪಸ್ ಸಿಗುತ್ತೆ. ಲವ್ ಕರೆಕ್ಟಾಗಿ ಹೇಳಿದ್ರಿ. ಅದು ವಾಪಸ್ ನಿಮಗೆ ಬರುತ್ತೆ. ಹೌದು. ಮತ್ತು ಏನು ನೀವು ಪ್ರೀತಿಯಿಂದ ನಡ್ಕೋತಿರೋ ಎಲ್ಲರ ಜೊತೆ ಅದು ವಾಪಸ್ ಬರುತ್ತೆ. ಕಂಪ್ಲೇಂಟ್ ಮಾಡಿದ್ರೆ ನಿಮಗೂ ಯಾರೋ ಕಂಪ್ಲೇಂಟ್ ಮಾಡ್ತಾರೆ. ಇನ್ ಕೇಸ್ ನೀವು ಬ್ಯಾಕಲ್ಲಿ ಮಾತಾಡ್ಕೊಂಡ್ರೆ ನಿಮ್ಮ ಬಗ್ಗೆನೂ ಯಾರೋ ಬ್ಯಾಕಲ್ಲಿ ಮಾತಾಡ್ಕೋತಾರೆ. ಕಟ್ಟಿಟ್ಟ ಬುತ್ತಿ ಕರ್ಮ ನಾವೇನು ಮಾಡ್ತೀವೋ ಅದು ನಮಗೆ ರಿಟರ್ನ್ ಆಗೇ ಆಗುತ್ತೆ. ಸೊ ಆದಷ್ಟು ಒಳ್ಳೆ ಥಿಂಗ್ಸ್ ಮಾಡಿ ಗೈಸ್. ಆಬ್ವಿಯಸ್ಲಿ
ಒಳ್ಳೆತನ ಅನ್ನೋದು ಎಲ್ಲರಲ್ಲೂ ಇರುತ್ತೆ. ಏನಂದರೆ ಹೈಲೈಟ್ ಮಾಡಿಕೊಂಡು ನಾವು ಅದನ್ನು ಆಚೆ ತೊಗೊಂಬರಬೇಕು. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ವ್ಲಾಗ್ ತುಂಬ ಪುಟಾಣಿ ವ್ಲಾಗ್. ಸೊ ನೆಕ್ಸ್ಟ್ ವ್ಲಾಗ್ ಜೊತೆ ನಾಳೆ ಬರ್ತೀನಿ. Until then, take care. Bye. See you guys. Bye, ನಮ್ಮ ಯಜಮಾನ್ರಿಗೆ ಗಾದೆದು ಮೀನಿಂಗ್ ಎಲ್ಲ ಎಷ್ಟು ಕ್ಲಿಯರಾಗಿ ಗೊತ್ತು. ಬಾಯ್. ಸಬ್ಸ್ಕ್ರೈಬ್ ಆಗ್ರಪ್ಪ. ಏನು 500 ಚಿಲ್ಲರೆ ಆಗಿದೆ, ಇನ್ನೂ ಸ್ವಲ್ಪ ಜನ ಆಗ್ರಪ್ಪ ಸಬ್ಸ್ಕ್ರೈಬ್. ಕಾಂಚನ ಸಿಕ್ಕದ್ಲ ನೆನೆ ಸಿಗ್ತಾನೆ ಇರ್ತಾಳೆ ಜನ. So guys, bye guys.